ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ವೆಲ್ಕಮ್ ಬ್ಯಾಕ್ ಜೇನುಗೂಡು ಫ್ಯಾಮಿಲಿ. ಇವತ್ತು ನಾವೊಂದು ಬಿರಿಯಾನಿ ರೆಸಿಪಿ ಮಾಡುವಂತ ಅವಳು ನೋಡಿ ತಂಗಿ ಬಂದಳಲ್ಲ, ಅದಕ್ಕೆ ಅವಳು ಹೇಳಿದ್ಲು ಬಿರಿಯಾನಿ ರೆಸಿಪಿ ಮಾಡುವ ಅಂತ. ಹಾಗೆಲ್ಲ ಐಟಮ್ ತಂದು ಆಯ್ತಾಯ್ತು. ಈಗ ಟೈಮ್ ಇಷ್ಟಾಗಿದೆ ಅಂದರೆ 11:30 ಆಗಿದೆ. ವಿಷಯ ಎಂತ ಅಂದರೆ ಹುಷಾರಿಲ್ಲದಿದ್ದೆ, ನಿನ್ನಿಂದ ತಲೆನೋವು ನನಗೆ. ತಲೆನೋವು ಆಗಿ ಮಲಗಿದ್ದೆ ನಾನು. ಶಾಪಿಗೆ ಸಹ ಹೋಗಿರಲಿಲ್ಲ ನಿನ್ನೆ ಮಧ್ಯಾಹ್ನ ಮೇಲೆ. ಅದಾದಮೇಲೆ ಇವತ್ತು ಬೆಳಗ್ಗೆ ಹೋಗಿ ಇನ್ನೂ ಸಹ ಜೋರು ಎಣಿಸಿ ಬೆಳಗ್ಗೆ ಕಡಿಮೆ ಆಗ್ತದೆ ಅಂತ ಕಡಿಮೆ ಆಗಲಿಲ್ಲ, ಜೋರೇ ಆಯಿತು. ಮತ್ತು ನಾನೊಂದು ಟ್ಯಾಬ್ಲೆಟ್ ಎಲ್ಲ ತೆಗೊಂಡಿನಿ. ಟ್ಯಾಬ್ಲೆಟ್ ತೆಗೊಳ್ಳೋದು ಬೇಡ ಅಂತ ಎಣಿಸಿದ್ದು ನಿನ್ನೆಯಿಂದ, ಮತ್ತು ತೆಗೊಂಡು ಈಗ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಹಾಗೆ ಐಟಮ್ ಎಲ್ಲ ತಂದಾಯಿತು. ಐಟಮ್ ಅಂದರೆ ಚಿಕನ್, ರೈಸ್ ಅದೆಲ್ಲ ತಂದಾಯಿತು. ಮತ್ತು ಕೆಲವೆಲ್ಲ ಐಟಮ್ ಇಲ್ಲೇ ಮನೆ ಹತ್ರ ಅಂಗಡಿಗೆ ಹೋಗಿ ತರುವ ಅಂತ ನಾವು ಇಷ್ಟ ಹೋಗ್ತಿದ್ದೇವೆ. ಹೇಗೆ ಮಾಡೋದು ಅಂತ ಶೇರ್ ಮಾಡ್ತೇವೆ. ಅವಳೊಂದು ಕೇರಳ ಸ್ಟೈಲಲ್ಲಿ ಮಾಡ್ತಾಳೆ. ಮಾಡಲೇ ಇಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡೋದು. ಹಾಗೆ ಐಟಮ್ ತಂದ ಮೇಲೆ ಸಿಗ್ತೇನೆ. ಐಟಮ್ ತೆಗೊಂಡಾಯಿತು, ಈಗ ಹೋಗುದು. ಸಾಲ್ಟ್ ಸೋಡಾ ತೆಗೊಂಡದ್ದು ಆಗುದಿಲ್ಲ, ವೀಕ್ನೆಸ್ ಆಗುದ್ರಲ್ಲಿ. ಅವರು ಫೀಸ್ ಅಂತ ಅಲ್ಲೇ ತೆಗೊಂಡದ್ದು. ತಲೆ ತಿರುಗ್ತದೆ ಅವಳಿಗೆ. ಒಂದು ಕೈ ನೋವು ಅವಳಿಗೆ ಅಂತ ಯಾವುದು ನೋವು, ಅವಳು ಸ್ಟೈಲ್ ಆಗಿದ್ದಾಳೆ. ಹಾಗೆ ನಮಗೆ ಅಂತೂ ಕೂಡುದಿಲ್ಲ, ಹಾಗೆ ಕೋಡೆ ಎಲ್ಲ ಹಿಡ್ಕೊಂಡು ತಲೆ ತಿರುಗ್ತದೆ ಅಂತ. ನೋಡಿ, ಇದು ನಮ್ಮ ಊರಿನ ದನ ಆಯ್ತಾ. ಚಿಕ್ಕಪ್ಪೀಗ ಸಾಕು ಹಾಗೆ ಆಗಿದೆ. ಇಲ್ಲಿ ರೆಂಟಿಗೆ ಬಂದ ಮೇಲೆ ಅಲ್ಲೆಲ್ಲಿ ಬಂದು ಕುತ್ಕೊಳ್ತದೆ. ಮಕ್ಕಳಿಬ್ಬರು ಒಳಗಿದ್ದಾರೆ. ನಾವು ಹೋಗುವ, ಆರಾಮ್ಸೆ ಬಿರಿಯಾನಿ ಮಾಡುವ. ನೋಡಿ, ಇದು ಅಕ್ಕಿ ತೆಗೊಂಡಿದ್ದೇವೆ, ಮಹಾರಾಜ್ 190 ಆಯ್ತಾ. ಒಳ್ಳೆ ಸ್ಮೆಲ್ ಬರ್ತದೆ. ಬಾಸ್ಮತಿ ಅಷ್ಟು ಇದಿರುವುದಿಲ್ಲಲ್ಲ, ಅದಕ್ಕೆ ನಾವು ಇದು ರೈಸ್ ತೆಗೊಂಡಿದ್ದೇವೆ. ಇದರಲ್ಲಿ 2 kg ಉಂಟು. ನಾವು ತುಂಬ ಜನ ಅಲ್ಲ, ಹಾಗೆ ಇದರಲ್ಲಿ ಇಷ್ಟೊಂದು ಸಾಕ್ತೇವೆ. ಗ್ಲಾಸ್ ಲೆಕ್ಕ ಬಾಂಡಲ್ಲಮ್ಮ, ನಂಗೆ ಇದಾಗ್ತದಲ್ಲ. ಬೇಡ, ನಾವು ಡಬಲ್ ನೀರು ಇಡುವುದಿಲ್ಲ, ಹೀಗೆ ಬೇಯಿಸಿ. ಐಲಿ ಬೇಯಿಸಿದ ಅಲ್ಲ ಕವ್ವ, ಇದು ತೊಳಿಲಿಕ್ಕೆ ಎಲ್ಲ ಇಡ್ದು ನಾಲ್ಕು ಆಯ್ತು. ಎಲ್ಲ ಇರ್ಲಿ ಅಲ್ಲ, ಡಬಲ್ ಮಾಡುದು ಬೇಡ, ಇದಕ್ಕೆ ಹಾಕಿ ಇದು ಮಾಡು. ಬೇಡ ಅಲ್ಲ, ಅವ ಕೋಳಿ ತೊಳ್ದಾಯ್ತಾ? ಟೆಸ್ಟ್ ಇಡುವಲ್ಲ ಅಮ್ಮಂದ ಆಯ್ತು. ಚಟ್ಪಟ್ ಹೋಯ್ತು ಎಲ್ಲ ಒಕ್ಕೊಕ್ಕ ಅಂದಿ ನೋಡ್ಬೇಕಲ್ಲ, ನಾಳೆ ಮಾಡ್ಬೇಕು. ಮೆಣಸುಡಿ, ಉಪ್ಪು, ನೆಕ್ಸ್ಟ್ ಪಿನ್ನಡ ಅರಿಶಿಣ, ಲಿಂಬೆ ಹುಳಿ,
ಮೊಸರು, ಸ್ವಲ್ಪ ಮಿಕ್ಸ್ ಹಾಕೋಣ ಹಾಕೋಣ. ಕೈ ಈ ಕಾಯಿ ಇನ್ನು ಸ್ವಲ್ಪ ಮೊಸರು, ಅವಳಿಗೆ ಡೌಟ್ ಉಂಟು ಅದಕ್ಕೆ. ಇದು ಮದಿ ಆಯ್ತಲ್ಲ. ಪನ್ನಿಂಗ್ ಕತ್ತಿ ಐನಿಡ ಮುಕ್ತಾರೆ ಅದು ಕೊರೆ ಮಸಾಲ ಇದು ಬಾಂಡ ಮಸಾಲ ಕೊರೆ ಬಾಂಡ ಕಬಾಬ್ ಅಲ್ಲ ನೋಡಿ. ಇಷ್ಟು ನೀರಿಟ್ಟಿದ್ದೇವೆ ಅಕ್ಕಿ ಬೇಯಿಸ್ಲಿಕ್ಕೆ, ಇದು ಆನಿಯನ್ ಫ್ರೈ ಮಾಡಲಿಕ್ಕೆ ಅಕ್ಕಿಯಲ್ಲಿ ತೊಳೆದಿಟ್ಟಿದ್ದೇವೆ. ಲಿಂಬೆ ಹುಳಿದು ನೀರಾಯ್ತಾ? ಇದು ಲಿಂಬೆ ಹುಳಿದು ರಸ, ಲಿಂಬೆ ಹುಳಿದು ರಸ, ನೀರು, ಒಂದು ಲಿಂಬೆ ಹುಳಿದು, ನೆಕ್ಸ್ಟ್ ಚಕ್ಕೆ ಲವಂಗ, ಮತ್ತು ಅಕ್ಕಿ ಹಾಕಿ ಒಂದು ಬೇಯಿಸುವ. ತುಪ್ಪ ಇದಕ್ಕೆ ಹಾಕೋದು ಬೇಡ, ಅಂದರೆ ನಾವು ಇದನ್ನು ಅಂದರೆ ಇದು ಮಾಡಿ ತೆಗಿಯೋದಲ್ಲ, ಹೀಗೆ ಮಾಡಿ ಹಾಕೋದಲ್ಲ ಅದಕ್ಕೆ. ಮತ್ತು ಡಬಲ್ ಇಟ್ಟು ನೀರಾದರೆ ತುಪ್ಪ ಎಲ್ಲ ಒಟ್ಟಿಗೆ ಹಾಕ್ಬೋದು, ಇದು ವೇಸ್ಟ್ ಆಗ್ತದೆ, ಬೇಡ ಮತ್ತೆ ಹಾಕುವ. ಇಷ್ಟ ಐಟಮ್ ಹಾಕ್ಲಿಕ್ಕೆ ಈಗ ನೋಡಿ ಮತ್ತೆ ಹಾಂ ಇದೆಲ್ಲ ಇಷ್ಟು ಸಾಕು, ಸ್ವಲ್ಪ ಸ್ವಲ್ಪ, ಯಾಕೆಂದ್ರೆ ರೈಸ್ ಒಳ್ಳೆ ಸ್ಮೆಲ್ ಉಂಟಲ್ಲ ಹಾಗೆ. ಉಪ್ಪು 2 ಸ್ಪೂನ್, ಒಂದೆರಡು ಸ್ಪೂನ್ ತುಂಬ ಉಂಟಲ್ಲ ಅಕ್ಕಿ ಮತ್ತು ನೀರು, ಹಾಗೆ 2 ಸ್ಪೂನ್ ಉಪ್ಪು ಹಾಕುವ. ಗೆಸ್ಟ್ ಬಂದಿದ್ದಾರೆ ಆಯಿತು, ಸ್ವಲ್ಪ ಬ್ಯುಸಿ ಆದೆವು, ಕಂಟಿನ್ಯೂ ಮಾಡ್ತೇವೆ. ಗೆಸ್ಟ್ ಹೋದ್ರು, ಇನ್ನು ಇದಕ್ಕೊಂದು ಅಕ್ಕಿ ಹಾಕೋ ಕುದಿತಾ ಬಂದಿದೆ. ಆಯ್ತಾ ಉಲ್ಟಾ ಈ ಸೈಡು ಅವಳಿಗೆ ಉಲ್ಟಾ ಆಗ್ತದೆ. ಅಲೆದಾಡೋ ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ. ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನು ಸುಳಿವನು ನೀಡಿ. ಏನೋ ಬಯಸಿದೆ ಈ ಹೃದಯ ಹೊಸದೆಲ್ಲಿ ಮಾತಾಡಿದೆ ಕಾರೋಡ ಹನಿಯಲ್ಲಿ ಎಲ್ಲೋ. ಬೆಳ್ಳುಳ್ಳಿ ಹಾಕ್ತಿದ್ದೇವೆ. ಈಗ ಗ್ರೇವಿಗೆ ರೆಡಿ ಮಾಡುದು. ಶುಂಠಿ, ಹಸಿಮೆಣಸು ಗ್ರೈಂಡ್ ಮಾಡು. ಅದೇ ಗ್ರೈಂಡ್ ಈಗ ಅವನ ನೋಡಿ ಹೀಗೆ ಬಂದರೆ ಸಾಕು, ತುಂಬ ಗ್ರೈಂಡ್ ಮಾಡಲಿಕ್ಕಿಲ್ಲ, ಜಸ್ಟ್ ಇಷ್ಟೇ. ನೆಕ್ಸ್ಟ್ ಈಗ ಈರುಳ್ಳಿಯನ್ನು ಫ್ರೈ ಮಾಡುವ. ಮೇಕಪ್ಪಿಗೆ ಯಾವುದೆಲ್ಲ ಇದು ಪ್ರಾಡಕ್ಟ್ ಹಾಕ್ತಾಳೆ ಅಂದರೆ ಇದೆಲ್ಲ ಕಂಪನಿದು. ನಾವೆಲ್ಲ ಮೇಕಪ್ ಮಾಡೋದಿಲ್ಲ, ಇವಳು ಇಂದಿ ನ್ಯಾಚುರಲ್ ಬ್ಯೂಟಿ. ನಾನು ನೋಡಿ ನಾನು ಹೋಗುವಾಗವೇ ಹಾಕುದಿಲ್ಲ, ನಿಂಗೆ ಹಾಕ್ಲಿಕ್ಕೆ ನೋಡಿ ಇವಳ್ದು ನೋಡಿ, ಇವಳ್ದು ಸಿಲ್ಲ ಆಯ್ತು, ಅವಳು ಸಹ ನ್ಯಾಚುರಲ್. ಅದು ಅವಳು ಗ್ಲೋವೇ ಗೊತ್ತಾಯ್ತಾ. ಅದೊಂದು ಲಿಪ್ಸ್ಟಿಕ್ ಅವಳಿಗೆ ಇಲ್ಲದಿದ್ರೆ ಅವಳು ಬೆಳಗ್ಗೆ ಅಂದರೆ ಎದ್ದು ಸ್ನಾನ ಮಾಡಿ ಫಸ್ಟ್ ಲಿಪ್ಸ್ಟಿಕ್ ಡೈಲಿ. ನೀವಂದರೆ ಬೇರೆ ಎಂತ ಸೆಣಿಸ್ಬೇಡಿ, ಅದು ಗ್ಲೋ ಅಂದರೆ ಅವಳು ಗ್ಲೋ ಆಗೋದು. ಹಾಗೆ ಟೈಮ್ ಎಷ್ಟು 12:30 ಆಗಿದೆ ಆಯ್ತಾ. ನಮ್ಮಲ್ಲಿ ಇಲ್ಲಿ 1 ಗಂಟೆಗೆ ಆಗಬೇಕು, ಫಸ್ಟ್ ಇಲ್ಲಿ ಆರ್ಡ್ರ್ ಆಗಿದೆ. ಇಲ್ಲಿಗೆ 1 ಗಂಟೆಗೆ ಹೋಗಿ 2 ಗಂಟೆಗೆ ಆಗ್ತದೆ ನೋಡಬೇಕು. ಆವೇಚಿಗೆ ಚೂರು ಬೆಚ್ಚ ತಾಯಿ
ಬೇರೆಲ್ಲ ಬರ ಆನಿಯನ್ ಫ್ರೈ ಮಾಡುವ ಅಲ್ಲಿ ಇದು ಒಟ್ಟು ಒಟ್ಟೊಟ್ಟನೆ ಕಾಣಲ್ಲ ಅಮಿಣ ಅದಕ್ಕೆ ಇಲ್ಲ ಕೈಲಿ ಪೊಲ್ತದೆ ಆ ಒಟ್ಟೊಟ್ಟೆದ ಬಿಲ್ದು ಅದು ಕೊಂಡ್ರು ಪಾರೆ ಕೊಚ್ಚು ಕೊಚ್ಚು ಹಾಕು ಅದು ರೆಡಿಯಲ್ಲಿ ORS ಆಯ್ತಾ ಕೂಡುದೆಲ್ಲ ವೀಕ್ನೆಸ್ ಆಗ್ತದೆ 12:30 ಆಗಿದೆ. ಗುಲಾಬ್ ಜಾಮೂನ್ ಯಾಕೆ ಮಾಡಿದ್ರೆ ನಿನ್ನೆ ಗೇಮ್ ಚಾಲೆಂಜ್ ಮಾಡಿದ್ದೇವಲ್ಲ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೇನೆ ರೀಲ್ಸ್, ನೋಡಿದವರೊಂದು ನೋಡಿ. ರೈಸ್ ನೋಡಿ ಹೀಗೆ ಆಗಿದೆ. ಆಗಿದೆ ಇದುವೇ ಫ್ರೈ ಆಗ್ಲಿಕ್ಕೆ ಕೇಳ್ತಲ್ಲ ನೋಡಿ, ಫ್ರೈ ಆಗಿದೆ. ತುಂಬಾ ಫ್ರೈ ಆಗ್ಬೇಕಲ್ಲ. ಚಿಕನ್ ಫ್ರೈ ಮಾಡೋದು ಈಗ. ನನಗೆ ಕರೆಕ್ಟ್ ಎಂತ ಅಂತ ನೋಡಿ, ನನಗೆ ಇದು ಆಗ್ತಿಲ್ಲ, ಇದು ಕರೆಕ್ಟ್ ವೀಡಿಯೋ ಮಾಡಿ. ನನಗೆ ಒಂದು ಕಡೆಯಿಂದ ಪೂರ್ತಿಲ್ಲ, ತಲೆ ತಿರುಗುದ್ರಲ್ಲಿ ವೀಡಿಯೋ ಮಾಡೋದನ್ನು ಬಿಡಲಿಕ್ಕೆ ಸಲ ಆಗಿದ್ದೊಂದು ಅವಸ್ಥೆ ಆಗಿದೆ ನನ್ನದು. ಮಾಡೋದು ಗೊತ್ತಾಗೋದಿಲ್ಲ. ಇವಳು ಪಾಪ ಕಷ್ಟ ಬರ್ತಿದ್ದಾಳೆ ಆಗದಿಂದ, ಇವಳು ಕೂಗ್ತಾ ಇದ್ದಾಳೆ ಈ ಆಗದಿಂದ. ಅಂಬಡಿಗಿಸಿ ಬಂಗುಡೆ ಫ್ರೈ, ಕೊಡ್ಡೆ ಫ್ರೈ ಆಯಿತಾ, ಕಬಾಬ್ ಫ್ರೈ ಆಗ್ತುಂಟು. ಇದಕ್ಕೆ ನಾವು ತುಪ್ಪ ಹಾಕ್ಬೇಕು. ತುಪ್ಪ ಗಿಡಕ್ಕೆ ಅಲ್ಲ, ಇದಕ್ಕೆ ರೈಸಿಗೆ. ಪಲ್ಯ ಅಡ್ಡ ನನಗೆ ಇದಾಕನಾ ಪಲ್ಯ ಬಾಂಡಬೇಕು. ഇപ്പോൾ ഫസ്റ്റ് ബിരിയാണി ആക്കി പിന്നെ ദം വേഗം എനിക്ക് വച്ച് അതെയാ ആവാനില്ലേ ಗ್ರೇವಿಗೆ ರೆಡಿ ಮಾಡುದು ಈಗ. ಆಗ ಗ್ರೈಂಡ್ ಮಾಡಿಟ್ಟದು ಪೇಸ್ಟ್. ಚೂಡ್ಕೊಂಡದ ಚೂಡಂಗೆ ತಗೊಂಡು ಮಿಕ್ಸಿಗೆ ಚೂಡಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿ ಆಗಿದೆ. ಚಿಕ್ಕನೇ ಅಲ್ಲ ಬೇಡ ಮೆದ್ದಿ, ಇದು ಗ್ರೇವಿ ಮಧ್ಯಾಹ್ನ ಇದೆ. ಇದರಲ್ಲಿ ಗರಂ ಮಸಾಲ ಪೌಡರ್, ಕೊರೆ ಬಾಂಡೆ, ಮಸಾಲ ಮಧ್ಯಾಹ್ನ ಇಡೀ ಟೊಮೆಟೊ ಬೆಲ್ದಾಯಿ ಗಲೀಜು ಒಳ್ಳೊಡನೊಂದಿಲ್ಲ ಪೆಪ್ಪರ್ ಸರಿಯಾಣ ಇನ್ನೆಲ್ಲ ಕೊಳಂಬ ಅಲ್ಲೇ ಪೆಪ್ಪರ್ ಜಾಸ್ತಿ ಇಡು. ಹೋಯ್ತು ಒಳ್ಳೆದೆ ಪನ್ನಿ ಹೊಚ್ಚೋಣ ಹೋಯಿ. ಏನೋ ಬಯಸಿದೆ ಈ ಹೃದಯ, ಹೊಸದಲ್ಲಿ ಮಾತಾಡಿದೆ ಕಾರೋಡ, ಹನಿಯಲ್ಲಿ ಎಲ್ಲೋ ಹೊರಟಿದೆ ಈ ಮನಸ್ಸು, ಕೈ ಜಾರಿ ಶುರುವಾಗಿದೆ ಹೊಸ ಪಯಣ, ನನ್ನಲ್ಲಿ ಇಂದು ಮನಸಾರೆ ಮನಸೋತಿದೆ. ಜೀವಕ್ಕೆ ಜೊತೆ ನೀನಿರಲು ನಾನೀಗ ಸಂಚಾರಿ, ಬಾನಾಚೆಗೆ ಹೊಸ ತಿರುವೊಂದು ಇರುವಂತೆ ನನಗಾಗಿ,
ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ ಏನೋ ಬಯಸಿದೆ ಈ ಹೃದಯ ಹೊಸದೆಲ್ಲಿ ಮಾತಾಡಿದೆ ಕಾರೋಡ ಹನಿಯಲ್ಲಿ ಎಲ್ಲೋ ಹೊರಟಿದೆ ಈ ಮನಸ್ಸು ಕೈ ಜಾರಿ ಶುರುವಾಗಿದೆ ಹೊಸ ಪಯಣ ನನ್ನಲ್ಲಿ ಇಂದು ಮನಸಾರೆ ಮನಸೋತಿದೆ ಜೀವಕ್ಕೆ ಜೊತೆ ನೀನಿರಲು ನಾನು ಊಟ ಎಲ್ಲ ಆಯಿತು. ಇನ್ನು ನೆಲ್ ಪಾಲಿಶ್ ಹಾಕುದಾಯ್ತು ನಾವು. ಮತ್ತು ನಮಗೆಲ್ಲ ಸ್ಪೆಷಲ್ ಮಾಡಲಿಕ್ಕೆ ಉಂಟು ಇವತ್ತು. ಇವಳು ನೀವು ನಾಳೆ ಹೋಗುವ ಒಳಗೆ ನಮ್ಮದು ಇವತ್ತು ಇಷ್ಟೆಲ್ಲ ಕಿತಾಪತಿ ಮಾಡಲಿಕ್ಕೆ ಉಂಟು, ಅದೆಲ್ಲ ಮಾಡಿ ಆಗಬೇಕು ಈಗ. ಇವತ್ತು ಮಲಗಲಿಕ್ಕಿಲ್ಲ. ಮತ್ತು ಎಂತ ಈಗ ಮಾಡಲಿಕ್ಕೆ ಒಂದೇ ಬೇರೆ ಏನು ಡೈರಿ ಮಿಲ್ಕ್ ಚಾಕ್ಲೇಟ್ ಎಂತ ಬೇರೆ ಬೇರೆಂದು ಬಂದ ಹೆಸರೆಂದು ಗೊತ್ತಿಲ್ಲ, ಹೇಳ್ತೇನೆ ಸ್ವಲ್ಪ. ಮತ್ತೆ ಐಟಮ್ ಎಲ್ಲ ತಂದು ಹಾಕ್ಬೇಕಿನ್ನು ಅದಕ್ಕೆ ಬೇಕಾದದ್ದು. ಮತ್ತು ಕೆಲವು ರೀಲ್ಸ್ ಎಲ್ಲ ಆಗ್ಲಿಕ್ಕೆ ಉಂಟು. ಈಗ ನೈಲ್ ಪಾಲಿಶ್ ಹಾಕೋದು ಫಸ್ಟಿಗೆ. ಇದಾ ಬಾಯಕ್ ಎಕ್ಸ್ಪೋಗೆ ಹೋಗುದು ಮಗು. ನಾವು ಹೋಗುದು ಕ್ಯಾನ್ಸಲ್ ಮಾಡಿದೆವು. 4:15 ಆಗ್ತಾ ಬಂತು. ಬೇಡ ಅಂತ ಆಯಿತು. ಹೋಗ್ಬೇಕಿತ್ತು ನಿಜ, ಹೋಗುವಂಥ ಪ್ಲ್ಯಾನ್ ಹಾಕಿದ್ದೆವು. ಆದರೆ ರಿಕ್ಷೆ ಇಲ್ಲ. ಹಸ್ಬೆಂಡ್ ಬಂದರು ಮಗುವನ್ನು ಕರ್ಕೊಂಡು ಹೋಗ್ಲಿಕ್ಕೆ. ನನಗೆ ಚಾಣ ಚೌಟ ಇತ್ತು. ಇವಳ ಕಾಲು ನೋಡಿ ಆಯ್ತಾ, ಇವಳದ್ದು ಸುಬ್ಬಕ್ಕಂದು ರಾಗಮಾಲೆದು ಕಾಲು ಚಂದ ಆಗಿದಲ್ಲ ನೋಡಿ. ಇವಳದ್ದು ಈ ಕಲರ್ ನಾನು ಸಹ ಅದೇ ಹಾಕಿದ್ದೇನೆ, ಫುಲ್ ಹಾಕಲಿಲ್ಲ ಮಾತ್ರ. ಇದು ನಿನ್ನೆ ಕಟ್ಟಾಗಿ ಹೋಗಿದೆ. ಮೇಕಪ್ ಮಾಡುದು ಇವಳು ಸೇನು ಸಹ. ಹೌದು.